ಇರಾನ್ ಮೇಲೆ ಸಂಘರ್ಷವನ್ನ ತೀವ್ರಗೊಳಿಸಿದೆ ಇಸ್ರೇಲ್. 6ನೇ ದಿನವೂ ಕೂಡ ಈಗ ಇಸ್ರೇಲ್ ಇರಾನ್ನ ಕಾಳಗ ಮುಂದುವರಿತಾ ಇದೆ. ಇಸ್ರೇಲ್ ದಾಳಿಯಲ್ಲಿ 580ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ನಿಖರವಾಗಿ ಅವರು ಹೇಳ್ತಾ ಇಲ್ಲ, ಇವರು ಹೇಳ್ತಾ ಇಲ್ಲ ಎಷ್ಟು ಸಾವಾಗಿದೆ ಅಂತ ಹೇಳಿ. 1300ಕ್ಕೂ ಹೆಚ್ಚು ಇರಾನ್ ನಾಗರಿಕರಿಗೆ ಗಾಯ ಆಗಿದೆ ಅಂತ ಹೇಳ್ತಾರೆ. ಒಂದು ಅಂದಾಜು ಲೆಕ್ಕದಲ್ಲಿ ಬರ್ತಾ ಇದೆ. ನಮ್ಮ ಗುರಿ ಸ್ಪಷ್ಟವಾಗಿದೆ. ಇರಾನ್ನ ಸೇನಾ ನೆಲೆಗಳೇ ನಮ್ಮ ಟಾರ್ಗೆಟ್ ಅನ್ನುವಂಥದ್ದನ್ನ ಇಸ್ರೇಲ್ ಹೇಳ್ಕೊಳ್ತಾ ಇರೋದು. ಇರಾನ್ನ ಮೇಲೆ ಸಂಘರ್ಷವನ್ನ ತೀವ್ರಗೊಳಿಸಿದೆ ಈಗ ಇಸ್ರೇಲ್. ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಈಗ ಎರಡೂ ದೇಶಗಳ ನಡುವೆ ಅಂತರ ಇರೋದೇ 1500 ಕಿಲೋಮೀಟರ್, 2000 ಕಿಲೋಮೀಟರ್ ಇದೆ. ಯಾಕಂದರೆ ಮಧ್ಯದಲ್ಲಿ ಇರಾಕ್ ಕೂಡ ಬರುತ್ತೆ. ಆ ಇರಾಕ್ನ ಪರಿಸ್ಥಿತಿ ಏನು ಗೊತ್ತಿಲ್ಲ. ಹೆಚ್ಚು ಕಡಿಮೆ ಆದರೆ ಇವ್ರ ಮಿಸೈಲು ಅವ್ರ ಮಿಸೈಲು ನಡು ಎಲ್ಲಾದರೂ ಬಿದ್ದರೆ ಇರಾಕ್ನ ಕಥೆ ಏನೂ ಗೊತ್ತಿಲ್ಲ. ಬಟ್ ಆದರೂ ಕೂಡ ಟಾರ್ಗೆಟನ್ನು ಕರೆಕ್ಟಾಗಿ ಇಸ್ರೇಲ್ ಇಟ್ಕೊಂಡು ಇರಾನ್ ಮೇಲೆ ಹೊಡಿತಾ ಇದೆ. ಇರಾನ್ ಆ ಕಡೆಯಿಂದ ಇಟ್ಕೊಂಡು ನೇರವಾಗಿ ಇಸ್ರೇಲ್ ಮೇಲೆ ಹೊಡಿತಾ ಇದೆ. ಪರ್ಟಿಕ್ಯುಲರ್ಗೆ ಯಾಕೆ ಅಂತಂದರೆ ಎರಡೂ ಕೂಡ ಚೆನ್ನಾಗಿದೆ, ಪವರ್ಫುಲ್ ಆಗಿರುವಂಥದ್ದೇ ಇದೆ. ಬಟ್ ಹಾಗೆ ನೋಡಿದರೆ ಇಸ್ರೇಲ್ ಹೆವಿ ಪವರ್ಫುಲ್ ಆಗಿರುವಂಥದ್ದು ಇರಾನ್ಗಿಂತಲೂ ಕೂಡ. ಇರಾನ್ ಬಳಿ ಇರುವಂಥ ಶಕ್ತಿ ಮತ್ತು ಇಸ್ರೇಲ್ ಬಳಿ ಇರುವಂಥ ಶಕ್ತಿ, ಎರಡೂ ಶಕ್ತಿಗಳು ಘರ್ಷಣೆಗೆ ನಿಂತ್ಕೊಂಡಾಗ ಅದು ಇನ್ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಅಮೆರಿಕ ಕೂಡ ಎಂಟ್ರಿ ಆದಾಗ ಇನ್ನೇನಾಗುತ್ತೋ ಅಂತ ಹೇಳಿ.